ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀವು ಮನೆಯಲ್ಲೇ ಕುತ್ಕೊಂಡು ಮೀಶೋ ಆ್ಯಪ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಅದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ತುಂಬ ಜನಕ್ಕೆ ನಾನು ಮೀಶೋದ ರಿಲೇಟೆಡ್ ಏನು ವರ್ಕ್ ಫ್ರಮ್ ಹೋಮ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದೆಲ್ಲದಕ್ಕೂ ತುಂಬ ಜನ ತುಂಬ ಇಷ್ಟಪಟ್ಟು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದೀರಾ. ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಓಕೆನಾ? ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ. ಹಾಗಾಗಿ ನಾನು ನಿಮಗೆ ಇನ್ನೂ ಯೂಸ್ಫುಲ್ ಆಗಲಿ, ನೀವು ಇದೇ ರೀತಿ ವರ್ಕ್ ಫ್ರಮ್ ಹೋಮನ್ನು ಮಾಡಲಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ಇನ್ನೂ ಈಸಿ ಆಗುವಂಥ ವೀಡಿಯೋಸ್ಗಳನ್ನೆಲ್ಲ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆನಾ? ಇದರಲ್ಲಿ ಇವತ್ತಿನ ಈ ವಿಡಿಯೋ ಅಂತೂ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಏನಕ್ಕಂದರೆ ಮೀಶೋ ಆ್ಯಪ್ನ ಯೂಸ್ ಮಾಡಿಕೊಂಡು ನೀವು ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ಅಂದರೆ ನೀವು ಮೀಶೋನ ಯೂಸ್ ಮಾಡಿಕೊಂಡು ಈಸಿಯಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಅರ್ನಿಂಗ್ಸ್ನ ಮಾಡ್ಬೋದು. ಅಂದರೆ ನಿಮ್ಮ ಒಂದು ವರ್ಕ್ ಟೈಪ್ ನೀವೇ ಕೂತ್ಕೊಂಡು ಮಾಡ್ಬೋದು. ಇದರಲ್ಲಿ ನೀವು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಇಲ್ಲ. ಯಾವ ರೀತಿ ಅಂದರೆ ಜಸ್ಟ್ ನೀವು ಮೀಶೋನ ಯೂಸ್ ಮಾಡಿಕೊಂಡು ರೀಸೇಲಿಂಗ್ನ ಮಾಡ್ಬೋದು. ಇದು ಹೇಳಿದ ತಕ್ಷಣ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ತುಂಬ ಈಸಿಯಾಗಿ ನೀವು ಮೀಶೋದಲ್ಲಿ ನೀವು ರೀಸೇಲಿಂಗ್ನ ಮಾಡ್ಬೋದು. ಅದು ಹೇಗೆ ಅಂತ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ನೀವೇನಾದರೂ ನ್ಯೂ ಆಗಿ ವಿಡಿಯೋ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ಇಷ್ಟ ಆಗಿ ಯೂಸ್ಫುಲ್ ಆದರೆ ಒಂದೇ ಒಂದು ಲೈಕ್ ಮಾಡಿ. ಓಕೆನಾ? ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನೀಗ ಫಸ್ಟ್ ಬಂದ್ಬಿಟ್ಟು ನಿಮಗೆ ರೀಸೆಲ್ಲಿಂಗ್ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ. ರೀಸೆಲ್ಲಿಂಗ್ ಅಂದರೆ ಜಸ್ಟ್ ಇವಾಗ ಏನು ಇ ಕಾಮರ್ಸ್ ಕಂಪನಿಗಳಿರುತ್ತೆ, ಮೀಶೋ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಈ ರೀತಿ ಅಮೆಝಾನ್ ಆಗಿರ್ಬೋದು, ಈ ರೀತಿ ಎಲ್ಲ ಕಂಪ್ನಿಗಳೇನಿರುತ್ತೆ ಇವರ ಪ್ರಾಡಕ್ಟನ್ನು ನಾವು ರೀಸೆಲ್ಲಿಂಗ್ ಮಾಡೋದು. ಅಂದರೆ ನಾವೇನು ಮಾಡೋದು, ಪುನರ್ ಮಾರಾಟ ಮಾಡೋದು. ಅಂದರೆ ಆ ಪ್ರಾಡಕ್ಟನ್ನು ನಾವು ಏನು ಮಾಡಬೇಕು, ನಾವು ಮತ್ತೆ ಅದನ್ನು ಸೆಲ್ ಮಾಡಿ ಕೊಡೋದು. ಓಕೆನಾ? ಇದಕ್ಕೆ ರೀಸೆಲ್ಲಿಂಗ್ ಅಂತ ಹೇಳ್ತೀವಿ. ಈ ರೀಸೆಲ್ಲಿಂಗ್ನ ನೀವು ಯಾವ ರೀತಿ ಸ್ಟಾರ್ಟ್ ಮಾಡೋದು, ನಮಗೆ ಯಾವ ರೀತಿ ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ಗೆ ಒಂದು ಪ್ರಾಡಕ್ಟ್ ಇರುತ್ತೆ, ಒಂದು 300 ರುಪೀಸ್ದು ಒಂದು ಪ್ರಾಡಕ್ಟ್ ಅನ್ಕೊಳ್ಳಿ. ಅದನ್ನು ನಾನೇನು ಮಾಡೋದು, ನಿಮಗೆ 300 ರುಪೀಸು ಪ್ರಾಡಕ್ಟನ್ನು ನಾನು 400 ಅಥವಾ 350 ರುಪೀಸ್ಗೆ ನಾನು ಅದನ್ನ ಸೆಲ್ ಮಾಡೋದು. ಓಕೆನಾ? ಈ ರೀತಿ ನಾವು ಸೆಲ್ ಮಾಡೋದ್ರೆ ಯಾರು ಬೈ ಮಾಡ್ತಾರೆ, ಅಷ್ಟು ನಾವು ಮಾರ್ಜಿನ್ ಅಮೌಂಟ್ ಎಲ್ಲ ಆ್ಯಡ್ ಮಾಡೋದ್ರಿಂದ ಯಾರು ತಗೊಳ್ತಾರೆ ಅಂತ ಅನ್ಕೊಳ್ತಿರ್ಬೋದು ನೀವು. ಮತ್ತು ಬೇಕಾದವ್ರು ಅವರೇ ಡೈರೆಕ್ಟ್ ಹೋಗಿ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತಾರೆ ಅಂತೆಲ್ಲ ಹೇಳ್ಬೋದು ನೀವು. ಇದರಲ್ಲೂ ಕೂಡ ನಿಮಗೆ ಅರ್ನಿಂಗ್ಸ್ ಆಗುತ್ತೆ. ಯಾವ ರೀತಿ ಅಂದರೆ, ನೀವು ಈಗ ಮೀಶೋದಾಗಿರ್ಬೋದು, ಫ್ಲಿಪ್ಕಾರ್ಟ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಈ ರೀತಿ ಏನು ಇ ಕಾಮರ್ಸ್ ಕಂಪನಿಗಳಿದೆ ಆ ಪ್ರಾಡಕ್ಟನ್ನು ತೆಗೆದುಬಿಟ್ಟು ನೀವು ಫೇಸ್ಬುಕ್ಕಲ್ಲಿ ಮಾರ್ಕೆಟ್ ಪ್ಲೇಸ್ ಅನ್ನೋ ಒಂದು ಪ್ಲೇಸ್ ಇದೆ ಅಲ್ವಾ, ಇಲ್ಲಿ ಬಂದ್ಬಿಟ್ಟು ನೀವೇನು ಮಾಡ್ಬೋದು, ಇದನ್ನ ಸೆಲ್ ಮಾಡ್ಬೋದು. ತುಂಬಾ ಜನ ಇಲ್ಲಿ ಬೈ ಮಾಡೋರಿದ್ದಾರೆ. ನೀವೇ ನೋಡಿರ್ಬೋದು. ಈಗ ನೀವೇ ಇವಾಗ ಒಂದೊಂದ್ಸಲ ಫೇಸ್ಬುಕ್ನ ಯೂಸ್ ಮಾಡಬೇಕಾದ್ರೆ ಅದರಲ್ಲಿ ಈ ರೀತಿ ಇದೆಲ್ಲ ಪ್ರಾಡಕ್ಟ್ ಇಂದೆಲ್ಲ ಪೋಸ್ಟ್ ಬಂದಾಗ ನಾವೇ ಕ್ಲಿಕ್ ಮಾಡಿ ನೋಡ್ತೀವಿ ಅಲ್ವಾ. ತುಂಬ ಜನ ಬಂದ್ಬಿಟ್ಟು ಈ ರೀತಿ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸಲ್ಲಿ ಈ ರೀತಿ ಸೆಲ್ ಮಾಡ್ತಿದ್ದಾರೆ. ಓಕೆನಾ? ತುಂಬ ಈಸಿಯಾಗಿ ನೀವು ಕೂಡ ಸೆಲ್ ಮಾಡ್ಬೋದು. ತುಂಬ ಜನ ಬೈ ಕೂಡ ಮಾಡ್ತಾರೆ. ನೀವು ಅನ್ಕೊಳ್ತಿರ್ಬೋದು ಯಾರು ಬೈ ಮಾಡ್ತಾರೆ ಏನು, ಅವ್ರಿಗೆ ಬೇಕಾದರೆ ಅವರೇ ಹೋಗ್ಬಿಟ್ಟು ಡೈರೆಕ್ಟಾಗಿ ಬೈ ಮಾಡ್ಕೊಳ್ತಾರಲ್ಲ, ಮೀಶೋದಲ್ಲೇ ಹೋಗ್ಬಿಟ್ಟು, ಫ್ಲಿಪ್ಕಾರ್ಟಲ್ಲೇ ಹೋಗ್ಬಿಟ್ಟು ಅಂತ. ತುಂಬ ಜನಕ್ಕೆ ಇಷ್ಟೆಲ್ಲ ಹುಡ್ಕೋಕ್ಕೆಲ್ಲ ಟೈಮ್ ಇರಲ್ಲ. ನಾವಿವಾಗ ಪ್ರಾಡಕ್ಟನ್ನೆಲ್ಲ ಹುಡ್ಕೋದು, ನೋಡೋದು, ಮಾಡೋದೆಲ್ಲ ಅವರಿಗೆ ತುಂಬ ಜನಕ್ಕೆ ಟೈಮ್ ಇರಲ್ಲ. ಹಾಗಾಗಿ ನಾವು ಈ ರೀತಿ ಮಾರ್ಕೆಟ್ ಪ್ಲೇಸಲ್ಲಿ ಏನು ಆ ಪ್ರಾಡಕ್ಟನ್ನು ಹಾಕಿರ್ತೀವಿ. ಮತ್ತು ಅದರಲ್ಲಿ ನಾವು ಯಾವುದೇ ರೀತಿ ಯಾವ ಕಂಪ್ನಿದು ಪ್ರಾಡಕ್ಟ್ ಅನ್ನೋದು ಶೋ ಮಾಡಬಾರ್ದು. ಅಂದರೆ ಈಗ ತುಂಬ ಜನಕ್ಕೆ ಡೌಟ್ ಇರ್ಬೋದು, ನಾವು ಮೀಶೋ ಆ್ಯಪಿಂದ ಅಂದರೆ ಈಗ ಅದರಲ್ಲಿ ಮೀಶೋ ಲೋಗೋ ಎಲ್ಲ ಹಾಕಬೇಕಂತ. ಆ ರೀತಿ ಏನು ಮಾಡಬಾರ್ದು. ಜಸ್ಟ್ ನಾವು ಪ್ರಾಡಕ್ಟ್ ಇಮೇಜ್ನ ತೆಗೆದುಬಿಟ್ಟು ಇಲ್ಲಿ ಸೆಲ್ ಮಾಡೋದಷ್ಟೇ. ನಾವೇನು ಹೇಳಕ್ಕೆ ಹೋಗ್ಬಾರ್ದು ಮೀಶೋ ಪ್ರಾಡಕ್ಟು ಅಥವಾ ಇದರಿಂದ ಫ್ಲಿಪ್ಕಾರ್ಟ್ ಪ್ರಾಡಕ್ಟ್ ಅಂತೆಲ್ಲ ನಾವು ಹೇಳಕ್ಕೆ ಹೋಗ್ಬಾರ್ದು. ಜಸ್ಟ್ ಸೆಲ್ ಮಾಡೋದಷ್ಟೇ. ಓಕೆನಾ? ಇದು ಯಾವ ರೀತಿ ಸೆಲ್ ಮಾಡೋದಂದರೆ, ನಾವು ಈಗ ಮಾರ್ಕೆಟ್ ಪ್ಲೇಸಲ್ಲಿ ನಾವು ಪ್ರಾಡಕ್ಟನ್ನು ಹಾಕಿರ್ತೀವಲ್ವ, ಆ ಇಮೇಜನ್ನು ನೋಡಿಬಿಟ್ಟು ಆ ಪ್ರಾಡಕ್ಟಿಂದ ಕ್ಯಾಟಲಾಗ್ನ ನೋಡಿಬಿಟ್ಟು ನಮಗೆ ಇದು ಮಾಡ್ತಾರೆ, ಮೆಸೇಜ್ನ ಮಾಡ್ತಾರೆ. ಪ್ರಾಡಕ್ಟ್ ಅವೈಲಬಲ್ ಇದೆಯಾ, ಇಲ್ಲ ನನಗೆ ಇಂಟ್ರೆಸ್ಟ್ ಇದೆ ಅಂತ. ಅವರಿಗೆ ನಾವೇನು ಮಾಡಬೇಕು, ಮತ್ತೆ ಮೆಸೇಜ್ ಮಾಡಬೇಕು, ನಿಮ್ಮ ಸೈಜ್ ಯಾವುದು, ನಿಮಗೆ ಈ ಪ್ರಾಡಕ್ಟ್ ಬೇಕು ಅಂದರೆ ನಿಮ್ಮ ಡೀಟೇಲ್ ಅಡ್ರೆಸ್ನ ನಮಗೆ ಸೆಂಡ್ ಮಾಡಿ ಅಂತ. ಓಕೆನಾ? ಅವ್ರ ಹತ್ರ ನಾವು ಡೀಟೇಲ್ ಅವರ ಅಡ್ರೆಸ್ಸು ಮತ್ತು ಅವ್ರದ್ದು ಪಿನ್ ಕೋಡ್ ಏನಿರುತ್ತೆ ಇದನ್ನು ನಾವು ತಗೊಳ್ಬೇಕು. ಓಕೆನಾ? ಎಲ್ಲನೂ ಡೀಟೇಲಾಗಿ ತೊಗೊಂಡ್ಬಿಟ್ಟು ನಾವೇನು ಮಾಡೋದು ಅಂತ ಅಂದರೆ, ನಾವು ಜಸ್ಟ್ ಮೀಶೋದಲ್ಲಿ ನಾವು ರೀಸೆಲ್ ಮಾಡೋದು. ಇದರಲ್ಲಿ ನಮ್ಮ ಮಾರ್ಜಿನ್ ಅಮೌಂಟನ್ನು ಆ್ಯಡ್ ಮಾಡಿಕೊಂಡು, ಈಗ 300 ರುಪೀಸ್ ಪ್ರಾಡಕ್ಟ್ ಆಗಿದ್ರೆ 350 ಅಥವಾ 400 ರುಪೀಸ್ ಮಾಡಿಬಿಟ್ಟು ನಾವು ಇದನ್ನು ಸೆಲ್ ಮಾಡ್ಬೋದು. ಈ ರೀತಿ ಸೆಲ್ ಮಾಡೋದು. ಓಕೆನಾ? ಹಾಗಿದ್ರೆ ಇವಾಗ ಯಾವ ರೀತಿ ನಾವು ಸೆಲ್ ಮಾಡೋದು ಮಾರ್ಕೆಟ್ ಪ್ಲೇಸಲ್ಲಿ, ಮತ್ತು ನಮಗೆ ಮಾರ್ಜಿನ್ ಅಮೌಂಟನ್ನು ಯಾವ ರೀತಿ ಆ್ಯಡ್ ಮಾಡೋದು, ಮತ್ತು ನಾವೇನು ಈಗ ಈ ಪ್ರಾಡಕ್ಟಿಂದು ಕ್ಯಾಟಲಾಗ್ನ ಯಾವ ರೀತಿ ಅಪ್ಲೋಡ್ ಮಾಡೋದು, ನಮಗೆ ಯಾವ ರೀತಿ ಆರ್ಡರ್ ಸಿಗುತ್ತೆ, ಎಲ್ಲದನ್ನು ಡೀಟೇಲಾಗಿ ನಿಮ್ಮ ಮುಂದೆನೇ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಫುಲ್ಲಾಗಿ ವಾಚ್ ಮಾಡಿ. ಓಕೆನಾ? ಹಾಗಿದ್ರೆ ಬನ್ನಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ದಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ನಾನು ನಿಮಗೆ ಈಗ ಡೀಟೇಲಾಗಿ ಹೇಳ್ಕೊಡ್ತೀನಿ ಮೀಶೋ ಆ್ಯಪ್ನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ರೀಸೆಲ್ಲಿಂಗ್ನ ಮಾಡೋದಂತ. ಓಕೆನಾ?
ಈಗ ಫಾರ್ ಎಕ್ಸಾಂಪಲ್ಗೆ ನಾನಿಲ್ಲಿ ಯಾವುದಾದ್ರೂ ಒಂದು ಡ್ರೆಸ್ ಕುರ್ತೀಸ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಜಸ್ಟ್ ಈಗ ನಾನು ಎಕ್ಸಾಂಪಲ್ಗೆ ಇಲ್ಲಿ ಮೇಲ್ಗಡೆ ಶೋ ಆಗ್ತಿದೆ ಅಲ್ವಾ, 2 ಕುರ್ತೀಸ್ ಏನು ಬರ್ತಿದೆ ಅಲ್ವಾ, ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು 395ಗೆ 2 ಕುರ್ತೀಸ್ ಸಿಗ್ತಿದೆ. ಓಕೆನಾ, ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಇವಾಗ ಇದನ್ನು ನಾವು ನೋಡ್ಕೊಳ್ಬೇಕು. ಮೊದಲು ಈ ಪ್ರಾಡಕ್ಟಿಂದು ರಿವ್ಯೂನ ಚೆಕ್ ಮಾಡಬೇಕು. ಏನಕ್ಕೆ ಕ್ವಾಲಿಟಿ ಚೆನ್ನಾಗಿದೆಯಾ, ಎಷ್ಟು ರೇಟಿಂಗ್ಸ್ ಬಂದಿದೆ, ಸ್ಟಾರ್ ರೇಟಿಂಗ್ಸ್ ಎಷ್ಟಿದೆ, ಎಲ್ಲ ಫೀಡ್ಬ್ಯಾಕ್ ಎಲ್ಲ ನಾವು ನೋಡ್ಕೊಳ್ಬೇಕು. ನೋಡ್ಕೊಂಡಾದಮೇಲೆ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ನಾವು ಇದರ ಫೋಟೋಸ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಓಕೆನಾ, ಡೌನ್ಲೋಡ್ ಸಕ್ಸಸ್ಫುಲಿ ಬಂದಿದೆ ನೋಡಿ. ಈಗ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ದು ಇದು ನಮ್ಮ ಗ್ಯಾಲರಿಯಲ್ಲಿ ಡೌನ್ಲೋಡ್ ಆಗಿ ಬರುತ್ತೆ ಇದ್ರ ಇಮೇಜಸ್ಗಳು. ಓಕೆನಾ, ಈಗ ಇಲ್ಲಿಂದ ಬ್ಯಾಕ್ ಹೋಗೋಣ. ಈ ಪ್ರಾಡಕ್ಟ್ ಬಂದುಬಿಟ್ಟು 395 ಅಲ್ವಾ, ಇದಕ್ಕೆ ನಾವು ಇವಾಗ ಮಾರ್ಜಿನ್ ಅಮೌಂಟ್ ಯಾವ ರೀತಿ ಆ್ಯಡ್ ಮಾಡೋದಂತ ಹೇಳ್ಕೊಡ್ತೀನಿ. ಈಗ ಜಸ್ಟ್ ಫೇಸ್ಬುಕ್ನ ಓಪನ್ ಮಾಡಿಕೊಂಡು ಫೇಸ್ಬುಕ್ಕಲ್ಲಿ ಇಲ್ಲಿ ಸೆಲ್ ಆಪ್ಷನ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಐಟಮ್ಸ್ ಅಂತ ಏನಿದೆ ಇದ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಐಟಮ್ಸ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಆ್ಯಡ್ ಫೋಟೋಸ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಗ್ಯಾಲರಿಯಲ್ಲಿ ನಾವು ಏನು ಡೌನ್ಲೋಡ್ ಮಾಡ್ಕೊಂಡಿದ್ವಲ್ವ ಮೀಶೋದಲ್ಲಿ, ಆ ಪ್ರಾಡಕ್ಟಿಂದು ಅಂದರೆ ಕ್ಯಾಟಲಾಗ್ಸ್ಗಳು ಆ ಡ್ರೆಸ್ಸಿಂದು ಬಂದಿರುತ್ತೆ. ಅದನ್ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಒನ್ ಬೈ ಒನ್ ಆಗಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಟೈಟಲ್. ಇಲ್ಲಿ ಬಂದುಬಿಟ್ಟು ನಾವು ಡ್ರೆಸ್ ಬಗ್ಗೆ ಒಂದು ಟೈಟಲ್ ಬರಿಬೇಕು. ಓಕೆನಾ, ಟೈಟಲ್ ಬಂದುಬಿಟ್ಟು ನಾನು ವುಮೆನ್ ಶಾರ್ಟ್ ಕುರ್ತೀಸ್ ಅಂತ ಬರಿತೀನಿ. ಓಕೆನಾ, ಇಲ್ಲಾಂದರೆ ನೀವು ಸ್ಟೈಲಿಸ್ಟ್ ವುಮೆನ್ ಶಾರ್ಟ್ ಕುರ್ತಿ ಅಂತೆಲ್ಲ ಬರಿಬೋದು. ಇಲ್ಲೊಂದು ಟೈಟಲ್ನ ಕೊಡ್ತಾ ಇದ್ದೀನಿ ನಾನು, ಅದನ್ನು ಮೀಶೋದಲ್ಲಿ ನೋಡಿಬಿಟ್ಟೆ ನೀವು ಬರ್ಕೊಳ್ಬೋದು. ಓಕೆನಾ, ಇದನ್ನು ಬರ್ಕೊಂಡಾದಮೇಲೆ ನೆಕ್ಸ್ಟ್ ಬರುತ್ತೆ ಏನು ಪ್ರೈಸ್. ಇಲ್ಲಿ ನಾವು ಮೇಯ್ನ್ ನೋಡಬೇಕಾಗಿರೋದು ಪ್ರೈಸಿಂದು. ಈಗ ನಾವು ಮಾರ್ಜಿನ್ ಅಮೌಂಟ್ ಏನಿದೆ ನಮ್ಮದು ಅದನ್ನು ಆ್ಯಡ್ ಮಾಡಿಕೊಂಡು ಪ್ರೈಸ್ನ ಹಾಕಬೇಕು. ಈಗ ನಾನು ಆ ಡ್ರೆಸ್ಸಿಂದು ಮಾರ್ಜಿನ್ ಅಮೌಂಟ್ ಆ್ಯಡ್ ಮಾಡಿಬಿಟ್ಟು 499 ಮಾಡ್ತಾಯಿದ್ದೀನಿ. ಓಕೆನಾ, 395 ಅಲ್ವಾ ಇದ್ದಿದ್ದು ಅದರಲ್ಲಿ ಅಮೌಂಟು, ನಾನು ಇದನ್ನು 499ಗೆ ಮಾಡ್ತಾಯಿದ್ದೀನಿ. ಅಂದರೆ ನನಗೆ 100 ರೂಪೀಸ್ ಮಾರ್ಜಿನ್ ಅಮೌಂಟ್ ಸಿಕ್ಕಿದೆ. ಓಕೆನಾ, ಇವಾಗ ಕ್ಯಾಟಗರಿ ಬಂದುಬಿಟ್ಟು ಅದೇ ಸೆಲೆಕ್ಟ್ ಆಗಿದೆ. ಈಗ ಡಿಸ್ಕ್ರಿಪ್ಷನ್ನ ಬರಿಬೇಕು. ಅದಕ್ಕೆ ನಮ್ಮದು ಟೈಟಲ್ ಏನಿದೆ ಅದನ್ನೇ ಇಲ್ಲಿಗೆ ಪೇಸ್ಟ್ ಮಾಡಿಬಿಟ್ಟು ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ಮೀಶೋನ ಓಪನ್ ಮಾಡಿಕೊಂಡು ಇಲ್ಲಿ ಮೀಶೋದಲ್ಲಿ ಇದೆ ನೋಡಿ ಅಡಿಷ್ನಲ್ ಡೀಟೇಲ್ಸ್ ಅಂತ, ಈ ಡಿಸ್ಕ್ರಿಪ್ಷನಲ್ಲಿ ನಾವು ಬೇಕಾಗಿದ್ದು ಕೆಲವೊಂದು ಮೇಯ್ನ್ ಇದನ್ನು ನಾವು ಬರ್ಕೊಳ್ಬೇಕು. ಅಂದರೆ ಈಗ ಕ್ಲೋತ್ ಯಾವುದು ಮತ್ತು ಏನು ಸೈಜ್ ಎಷ್ಟೆಲ್ಲ ಅವೈಲಬಲ್ ಇದೆ. ನಾನೀಗ ಇಲ್ಲಿ ಸೈಜ್ ಬಂದುಬಿಟ್ಟು SML 3 ಸೈಜ್ ಅವೈಲಬಲ್ ಇದೆ. 3 ಸೈಜನ್ನು ನಾನಿಲ್ಲಿ ಕೊಡ್ತಾ ಇದ್ದೀನಿ. ಓಕೆನಾ, ಈ 3 ಸೈಜ್ ಇದರಲ್ಲಿ ನಿಮಗೆ ಸೈಜಸ್ ಯಾವುದೆಲ್ಲ ಅವೈಲಬಲ್ ಇರುತ್ತೆ ಅದನ್ನೇ ಕೊಡಿ, ಇಲ್ದಿರೋ ಸೈಜ್ನೆಲ್ಲ ಹಾಕೋಕ್ಕೆ ಹೋಗ್ಬಿಡಿ. ಓಕೆನಾ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಮೀಶೋ ಅಲ್ಲಿ. ಈಗ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನಾನು ಫ್ಯಾಬ್ರಿಕ್ ಯಾವುದಿದೆ ಅದನ್ನು ಕೊಡ್ತಾ ಇದ್ದೀನಿ. ಅಂದರೆ ಕ್ಲೋತ್ ಯಾವುದು ಅನ್ನೋದನ್ನ ನಾವು ಕೊಡೋದು ಮೇಯ್ನ್ ಆಗಿರುತ್ತೆ. ಏನಕ್ಕಂದರೆ ಅವರಿಗೆ ಮೇಯ್ನ್ ಯಾವ ಕ್ಲೋತಲ್ಲಿದೆ ಅನ್ನೋದು ಗೊತ್ತಾಗಿಲ್ಲ ಅಂದರೆ, ಮತ್ತು ರಯಾನ್ ಇದ್ದರೆ ಇಲ್ಲ ಕಾಟನ್ ಬಂದರೆ ಹಂಗೇನಾದರೂ ಮಿಸ್ ಆದರೆ ಮತ್ತು ಅದರಿಂದನೂ ರಿಟರ್ನ್ ಮಾಡ್ತಾರೆ. ಹಾಗಾಗಿ ನೀವು ಫ್ಯಾಬ್ರಿಕ್ ಯಾವುದಿದೆ ಅದನ್ನು ನೀವು ಕರೆಕ್ಟಾಗಿ ಇಲ್ಲಿ ಮೆನ್ಷನ್ ಮಾಡಿ. ಇದು ಫ್ಯಾಬ್ರಿಕ್ ಬಂದುಬಿಟ್ಟು ರಯಾನ್ ಇದೆ, ನಾನು ಹಾಗಾಗಿ ರಯಾನೇ ಹಾಕ್ತೀನಿ. ಇನ್ನು ನೀವು ಅಡಿಷ್ನಲ್ ಆಗಿ ಏನೇನೆಲ್ಲ ಡೀಟೇಲ್ಸ್ ಇದೆ ಅದನ್ನೆಲ್ಲ ನೀವು ಹಾಕ್ಬೋದು. ಕಲರ್ ಯಾವ್ಯಾವುದಿದೆ ಮತ್ತು ಎಷ್ಟು ಪ್ರಾಡಕ್ಟ್ ನಿಮಗೆ ಬರ್ತಿದೆ. ಅಂದರೆ ಇದು ಇರೋದು 2 ಇದಲ್ವಾ ಪ್ಯಾಕ್ ಆಫ್ 2 ಕುರ್ತೀಸ್ ಇದು. ಹಾಗಾಗಿ ನಾನು ಅದನ್ನು ನೀವು ಬರ್ಕೊಳ್ಬೇಕಾಗುತ್ತೆ. ಈಗ ಎಲ್ಲದನ್ನೂ ಟೈಪ್ ಮಾಡ್ತಾ ಹೋದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಹಾಗಾಗಿ ನಾನು ಶಾರ್ಟಾಗಿ ಇಷ್ಟೇ ಡಿಸ್ಕ್ರಿಪ್ಷನ್ ಬರ್ಕೊಳ್ತೀನಿ. ನೀವು ಅದನ್ನೆಲ್ಲ ಟೈಮ್ ಇದ್ದರೆ ಆ್ಯಡ್ ಮಾಡ್ಕೊಳ್ಬೋದು. ಇದೆಲ್ಲ ಆದಮೇಲೆ ನೀವು ಲೊಕೇಶನ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಲೊಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿಂದ ನಿಮ್ಮ ಲೊಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಆಪ್ಷನ್ ಇಲ್ಲಿ ನೋಡಿ, ಇಲ್ಲೊಂದು ಆಪ್ಷನ್ ಇದೆ ಲಿಸ್ಟಿಂಗ್ ಆಪ್ಷನ್ ಅಂತ. ಇದರಲ್ಲಿ ಹೈಡ್ ಫ್ರಮ್ ಫ್ರೆಂಡ್ಸ್ ಅಂತ ಏನಿದೆ ಅಲ್ವಾ, ಇದನ್ನು ಎನೇಬಲ್ ಮಾಡಿಕೊಂಡ್ರೆ ನೀವು ಮಾರ್ಕೆಟ್ ಪ್ಲೇಸಲ್ಲಿ ಈ ರೀತಿ ರಿಸೆಲ್ಲರ್ ಆಗಿ ವರ್ಕ್ ಮಾಡ್ತಿರೋದು ನಿಮ್ಮ ಫ್ರೆಂಡ್ಸ್ ಅವರಿಗೆ ಗೊತ್ತಾಗಲ್ಲ. ಅಂದರೆ ನಿಮ್ಮ ಫ್ರೆಂಡ್ಸ್ ಅವ್ರ ಹತ್ರ ಶೇರ್ ಆಗಲ್ಲ. ಸಾಧಾರಣ ನೀವೇನು ಫೇಸ್ಬುಕ್ ಯೂಸ್ ಮಾಡ್ತೀರೋ ಅದೇ ರೀತಿ ಯೂಸ್ ಮಾಡ್ಬೋದು ಇದನ್ನು ಹೈಡ್ ಮಾಡೋದ್ರಿಂದ. ಇಲ್ಲ ಗೊತ್ತಾಗಲಿ ಪರವಾಗಿಲ್ಲ ಅನ್ನೋರು ಅದನ್ನು ಆಫ್ ಮಾಡ್ಕೊಳ್ಳಿ, ಎನೇಬಲ್ ಮಾಡಬೇಡಿ. ಈಗ ಮೇಲ್ಗಡೆ ಒಂದು ಆಪ್ಷನ್ ಇತ್ತಲ್ವಾ ಪಬ್ಲಿಕ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ದು ನಮ್ಮದು ಏನಿದೆ ಅಲ್ವಾ ಇದು ಕ್ಯಾಟಲಾಗ್ ಅಪ್ಲೋಡ್ ಆಗಿದೆ. ಓಕೆನಾ, ಈಗ ಇದು ರಿವ್ಯೂ ಅಲ್ಲಿ ಹೋಗ್ತಿದೆ. ಇವಾಗ ಇಲ್ಲಿಂದ ಬ್ಯಾಗ್ ಬರೋಣ. ಬ್ಯಾಗ್ ಬಂದುಬಿಟ್ಟು ನಮಗೆ ಯಾರಾದರೂ ಮೆಸೇಜ್ ಮಾಡಿದ್ರೆ ನಾವು ಎಲ್ಲಿ ನೋಡಬೇಕಂದ್ರೆ ನೋಡಿ ಇಲ್ಲಿ ಫುಲ್ ಈ ರೀತಿ ಬ್ಯಾಗ್ ಬಂದುಬಿಡಿ. ಬ್ಯಾಗ್ ಬಂದಾಗ ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಶೋ ಆಗ್ತಿದೆ ನೋಡಿ ನಿಮಗೆ ಮೆಸೆಂಜರ್ದು. ಈ ಮೆಸೆಂಜರ್ ಆಪ್ಷನ್ನ ನಾವು ಡೌನ್ಲೋಡ್ ಮಾಡ್ಕೊಂಡಿರಬೇಕು. ಅಂದರೆ ಫೇಸ್ಬುಕ್ಕಲ್ಲೇ ಇರೋದು ಇದು. ಇದನ್ನು ಡೌನ್ಲೋಡ್ ಇನ್ನೊಂದ್ಸಲ ಮಾಡ್ಕೊಳ್ಳೋದ್ರಿಂದ ಇದು ಎನೇಬಲ್ ಆಗೋದು. ಓಕೆನಾ, ಜಸ್ಟ್ ಇಲ್ಲಿ ಮಾರ್ಕೆಟ್ ಪ್ಲೇಸ್ ಕೆಳಗಡೆ ಮೆಸೆಂಜರ್ ಆಪ್ಷನ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ನಾನು ಇದರಲ್ಲಿ ಸಿಲ್ಕ್ ಸ್ಯಾರಿ ಏನಿದೆ ಅಲ್ವಾ ಅದರಿಂದ
ಕೆಟಲಾಗ್ ಹಾಕಿದ್ನಲ್ವಾ, ಅದಕ್ಕೆ ಈ ರೀತಿ ಮೆಸೇಜ್ ಮಾಡಿದ್ದಾರೆ. ಯಾವ ರೀತಿ ಮೆಸೇಜ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಈ ರೀತಿ ನಿಮಗೆ ಮೆಸೇಜಸ್ ಬರುತ್ತೆ. ಅವ್ರು ಇಂಟ್ರೆಸ್ಟ್ ಆಗಿದ್ದರೆ ನಿಮಗೆ ಈ ರೀತಿ ಮೆಸೇಜ್ ಮಾಡಿದ್ದು ನೀವೇನು ಮಾಡಬೇಕು, ಅವರಿಗೆ ರಿಪ್ಲೈನ ಮಾಡಿ ಕೇಳಬೇಕು. ನಿಮಗೆ ಇಂಟ್ರೆಸ್ಟ್ ಇದೆಯಾ, ನಿಮಗೆ ಬೇಕಾ ಈ ಪ್ರಾಡಕ್ಟ್ ಅಂತೆಲ್ಲ ಹೇಳ್ಬಿಟ್ಟು ಕೇಳಬೇಕು. ನೋಡಿ ಇಲ್ಲಿ ಇವ್ರು ಮೆಸೇಜ್ ಮಾಡಿದ್ದಾರೆ, ಹಾಯ್ ಈಸ್ ದಿಸ್ ಅವೈಲಬಲ್ ಅಂತ ಕೇಳಿದ್ದಾರೆ. ನಾವು ಇವಾಗ ಏನು ಮೆಸೇಜ್ ಮಾಡಬೇಕು, ಎಸ್ ಅವೈಲೇಬಲ್, ಆರ್ ಯು ಇಂಟ್ರೆಸ್ಟೆಡ್ ಅಂತ ಕೇಳಬೇಕು. ಮತ್ತು ನಿಮ್ಮದು ಅವ್ರಿಗೇನಾದರೂ ಇಂಟ್ರೆಸ್ಟ್ ಇದ್ದು ಅವ್ರು ಬೇಕು ಅಂತ ಏನಾದರೂ ಹೇಳಿದ್ರೆ ಏನು ಮಾಡಬೇಕು, ನಾವು ಅವ್ರ ಹತ್ರ ಅವರ ಯಾವ ಸೈಜ್ ಬೇಕು ಡ್ರೆಸ್ ಅಂತ ಕೇಳ್ಕೊಳ್ಬೇಕು. ಯಾವ ಸೈಜು ಮತ್ತು ಅವರ ಫುಲ್ ಅಡ್ರೆಸ್ನ ನಾವು ತೊಗೊಳ್ಬೇಕು. ಅವ್ರ ಹತ್ರ ಪಿನ್ ಕೋಡ್ ಮತ್ತು ಅವರ ಡೀಟೇಲ್ ಅಡ್ರೆಸ್ನ ನಾವು ತೊಗೊಂಡ್ಬಿಟ್ಟು ಏನು ಮಾಡಬೇಕು, ಇಲ್ಲಿಂದ ಮೀಶೋಗೆ ಹೋಗ್ಬಿಟ್ಟು ನಾವು ಏನು ಮಾಡೋದು, ಆರ್ಡ್ರ್ ಮಾಡಬೇಕು ಅವರ ಅಡ್ರೆಸ್ಸಿಗೆ. ಓಕೆನಾ. ಈಗ ಎಲ್ಲ ಅಮೌಂಟ್ ಎಲ್ಲ ನಾವು ಡೀಟೇಲಾಗಿ ಒಂದ್ಸಲ ಹೇಳಿಬಿಟ್ಟು ಅವ್ರ ಹತ್ರ ಸೈಜು ಮತ್ತು ಅವರ ಡೀಟೇಲ್ ಅಡ್ರೆಸ್ನ ತೊಗೊಂಡಾದ್ಮೇಲೆ ಮೀಶೋಗೆ ಬ್ಯಾಕ್ ಬರೋಣ. ಮೀಶೋಗೆ ಬ್ಯಾಕ್ ಬಂದುಬಿಟ್ಟು ನಾವು ಇವಾಗ ಏನು ಮಾಡಬೇಕು, ಈ ಪ್ರಾಡಕ್ಟನ್ನು ನೋಡ್ಕೊಳ್ಬೇಕು. ನಾವಿವಾಗ ಯಾವುದನ್ನು ನಾವು ಕ್ಯಾಟಲಾಗ್ ಹಾಕಿದ್ದೀವಿ ಇದೇ ಪ್ರಾಡಕ್ಟನ್ನು ನಾವೇನು ಮಾಡಬೇಕು, ಆರ್ಡ್ರ್ ಮಾಡಬೇಕು ಅವರ ಅಡ್ರೆಸ್ಸಿಗೆ. ಅದು ಹೇಗೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಬೈ ನೋ ಅಂತ ಇದೆಯಲ್ವಾ, ಬೈ ನೋ ಮೇಲೆ ಕ್ಲಿಕ್ ಮಾಡಿಕೊಂಡು ಅವರ ಸೈಜ್ ಏನಿತ್ತಲ್ವ ಆ ಸೈಜ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೈಜ್ನ ಕರೆಕ್ಟಾಗಿ ಅವ್ರದ್ದು ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಚೇಂಜ್ ಅಂತ ಆಪ್ಷನ್ ಕಾಣಿಸ್ತಿದೆ ನೋಡಿ, ಅಡ್ರೆಸ್. ಈ ಚೇಂಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆನಾ. ಚೇಂಜ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದಮೇಲೆ ಇವಾಗ ನಂದು ಅಡ್ರೆಸ್ ಏನು ಶೋ ಆಗ್ತಿದೆ ಅಲ್ವಾ, ಇದನ್ನು ಚೇಂಜ್ ಮಾಡಿಕೊಂಡು ಅವ್ರ ಅಡ್ರೆಸ್ನ ನಾವಿಲ್ಲಿ ಆ್ಯಡ್ ಮಾಡಬೇಕು. ನೋಡಿ ಇಲ್ಲಿ ಆ್ಯಡ್ ನ್ಯೂ ಅಡ್ರೆಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫುಲ್ ಇದನ್ನು ಏನು ಮಾಡಬೇಕು, ನಾವು ರಿಮೂವ್ ಮಾಡಿಕೊಂಡು ಅವ್ರು ಕೊಟ್ಟಿರೋ ಅಡ್ರೆಸ್ಗಳನ್ನೆಲ್ಲ ಇಲ್ಲಿ ಫಿಲ್ ಮಾಡ್ಕೊಳ್ಬೇಕು. ಓಕೆನಾ. ಸಿಟಿ ಯಾವುದವ್ರದ್ದು ಮತ್ತು ಸ್ಟೇಟ್, ಪಿನ್ ಕೋಡ್ ಎಲ್ಲದನ್ನು ನಾವಿಲ್ಲಿ ಚೇಂಜ್ ಮಾಡಿ ಅವ್ರದ್ದು ಏನು ಅಡ್ರೆಸ್ ಕೊಟ್ಟಿದ್ದಾರಲ್ವ ಅದನ್ನ ಎಲ್ಲದನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಾದಮೇಲೆ ಡನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಮತ್ತು ಈಗ ಇಲ್ಲಿ ಫಸ್ಟ್ ಆಪ್ಷನ್ ಬಂದುಬಿಟ್ಟು ಕ್ಯಾಶ್ ಆನ್ ಡೆಲಿವರಿ ಅಂತ ಇದೆ. ಕ್ಯಾಶ್ ಆನ್ ಡೆಲಿವರಿ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಬರುತ್ತೆ ನಿಮಗೆ. ಇಲ್ಲಿ ಇಲ್ಲೊಂದು ಆಪ್ಷನ್ ಶೋ ಆಗ್ತಿದೆ ನೀವಾಗಿ, ಮೀಶೋ ಪೇ ಲೇಟರ್ ಅಂತ. ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಆಮೇಲೆ ಪೇ ಆನ್ಲೈನ್ ಇದೆ, ನೀವು ಆನ್ಲೈನ್ ಪೇ ಮಾಡೋದಿದ್ರೆ ಆನ್ಲೈನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದಾದಮೇಲೆ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ರೀಸೆಲ್ಲಿಂಗ್ ದಿ ಆರ್ಡರ್ ಅಂತ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ರೀಸೆಲ್ಲಿಂಗ್ ದಿ ಆರ್ಡರ್ ಇದೆ, ಕ್ಲಿಕ್ ಎಸ್ ಟು ಆ್ಯಡ್ ಮಾರ್ಜಿನ್ ಅಂತ ಇದೆ. ಎಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇವಾಗ ನಾವಿಲ್ಲಿ ಮಾರ್ಜಿನ್ ಅಮೌಂಟ್ನ ಆ್ಯಡ್ ಮಾಡಬೇಕು. ನಾವು ಅಲ್ಲಿ ಎಷ್ಟು ಮಾರ್ಜಿನ್ ಅಮೌಂಟ್ನ ಆ್ಯಡ್ ಮಾಡಿದ್ವಿ ಅದನ್ನ ನೋಡಿಕೊಂಡು ನಾವಿವಾಗ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆನಾ. ಇಲ್ಲಿ ಆರ್ಡರ್ ಟೋಟಲ್ ಅಮೌಂಟ್ ತೋರಿಸ್ತಿದೆ, ಪ್ಲಸ್ ಯುವರ್ ಮಾರ್ಜಿನ್ ತೋರಿಸ್ತಿದೆ. ಟೋಟಲ್ ಅಮೌಂಟ್ ಎಷ್ಟಿದೆ, 395 ಅಲ್ವಾ. 395 ಅಂದರೆ 400ಗೆ 5 ರೂಪೀಸ್ ಕಮ್ಮಿ. ನಾವು ಇದಕ್ಕೆ ಮಾರ್ಜಿನ್ ಅಮೌಂಟ್ ಆ್ಯಡ್ ಮಾಡ್ತಿರೋದೆಷ್ಟು, ನಾವಿವಾಗ ಇದಕ್ಕೆ ಮಾರ್ಜಿನ್ ಅಮೌಂಟ್ ಆ್ಯಡ್ ಮಾಡ್ತಿರೋದು, ನಾನೀಗ ಟೋಟಲ್ ಅಮೌಂಟ್ ಬಂದುಬಿಟ್ಟು 499 ಇಡೋಣ ಅಂತ. 499 ಅಂದರೆ 500ಗೆ 1 ರೂಪೀಸ್ ಕಮ್ಮಿ ಮಾಡಿ 499 ಅಂತ ಆ್ಯಡ್ ಮಾಡೋಣ. 104 ರೂಪಾಯಿ ನಮಗೆ ಅಮೌಂಟ್ ಸಿಗ್ತಿದೆ ಇದರಲ್ಲಿ. ಓಕೆನಾ. ಈ ರೀತಿ ಇಡ್ಬೋದು. ಇನ್ನೂ ನೀವು ಇದರಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕಮ್ಮಿ ಬಜೆಟಿಂದನೇ ಆರ್ಡ್ರ್ ಮಾಡ್ತಾ ಹೋಗ್ಬೋದು. ಅಂದರೆ ಕಮ್ಮಿ ಮಾರ್ಜಿನ್ನ ಇಟ್ಕೊಂಡು ಹೋದರೆ ನಿಮಗೆ ಜಾಸ್ತಿ ಜನ ಸಿಗ್ತಾರೆ, ನಿಮಗೆ ಕಸ್ಟಮರ್. ಪ್ರೈಸ್ ಸ್ವಲ್ಪ ಕಮ್ಮಿ ಇರುತ್ತಲ್ವ, ಹಾಗಾಗಿ ಈಗ ನೀವೇನು ಮಾಡಬೇಕು, ಜಾಸ್ತಿಯಾಗಿ ಅಮೌಂಟನ್ನು ಮಾರ್ಜಿನ್ ಅಮೌಂಟ್ನ ಆ್ಯಡ್ ಮಾಡಬೇಡಿ. ಒಂದು 100 ರೂಪಾಯಿ ಅಥವಾ 80, 100 ಅಷ್ಟರಲ್ಲೇ ಮಾಡ್ಕೊಳ್ಳಿ. 150, 200 ಅಷ್ಟೆಲ್ಲ ಮಾರ್ಜಿನ್ ಅಮೌಂಟ್ನ ಹಾಕಕ್ಕೆ ಹೋಗಬೇಡಿ. ಓಕೆನಾ. ಪ್ರಾಡಕ್ಟನ್ನು ನೋಡಿಬಿಟ್ಟು ಅದರ ಮಾರ್ಜಿನ್ ಅಮೌಂಟ್ನ ನೀವು ಏನು ಮಾಡಬೇಕಾಗಿರುತ್ತೆ, ಡಿಸೈಡ್ ಮಾಡಬೇಕಾಗಿರುತ್ತೆ. ಮಾರ್ಜಿನ್ ಅಮೌಂಟ್ ಡಿಸೈಡ್ ಮಾಡೋಕ್ಕೂ ಮುಂಚೆ ಮೇನ್ ನೀವು ನೋಡಬೇಕಾಗಿರೋದೇನು, ಪ್ರಾಡಕ್ಟ್ ಕ್ವಾಲಿಟಿ ನೋಡಬೇಕು ನೀವು. ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ, ನೀವು ಮಾರ್ಜಿನ್ ಅಮೌಂಟ್ ಜಾಸ್ತಿ ಹಾಕಿರ್ತೀರಾ, ಪ್ರಾಡಕ್ಟ್ ಅವರಿಗೆ ಹೋಗುತ್ತೆ. ಇವಾಗ ನಿಮ್ಮದು ಕಸ್ಟಮರ್ ಯಾರಿದ್ದಾರೆ ಅವರಿಗೆ ಆರ್ಡರ್ ಸೆಂಡ್ ಆಗಿರುತ್ತೆ, ಅವರು ಓಪನ್ ಮಾಡೆಲ್ಲ ನೋಡಿದಾಗ ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಮತ್ತೆ ರಿಟರ್ನ್ ಹಾಕ್ತಾರೆ. ಅವರು ರಿಟರ್ನ್ ಆಗಬೇಕು ಅಂದರೂ ಕೂಡ ಏನು ಮಾಡಬೇಕಂದ್ರೆ, ಅವರು ರಿಟರ್ನಿಗೆ ನಿಮಗೆ ಮತ್ತೆ ಬಂದುಬಿಟ್ಟು ಹೇಳೋದು, ಈ ಪ್ರಾಡಕ್ಟ್ ನನಗೆ ಬೇಡ, ನಾನು ರಿಟರ್ನ್ ಮಾಡಬೇಕು ಅಂತ ಅವ್ರು ನಿಮಗೆ ಹೇಳ್ತಾರೆ. ಆವಾಗ ನೀವೇ ಇದನ್ನು ರಿಟರ್ನ್ ಕೂಡ ಮಾಡಬೇಕಾಗಿರುತ್ತೆ. ಓಕೆನಾ. ಅದಕ್ಕಾಗಿ ನೀವು ಪ್ರಾಡಕ್ಟ್ ಆದಷ್ಟು ಕ್ವಾಲಿಟಿ ಚೆನ್ನಾಗಿದೆಯಾ ಏನು ಅಂತ ಚೆಕ್ ಮಾಡಿಬಿಟ್ಟು ಪ್ರಾಡಕ್ಟನ್ನು ನೀವು ಆರ್ಡ್ರ್ ಮಾಡೋಕ್ಕೆ ಹೋಗಿ. ಓಕೆನಾ. ಆ ರೀತಿ ಪ್ರಾಡಕ್ಟನ್ನು ನೀವು ಸೆಲೆಕ್ಟ್ ಮಾಡೋಕ್ಕೆ ಹೋಗಿ. ನಮ್ಮದು ರಿವ್ಯೂ ಇರುತ್ತಲ್ವ, ಅದರಲ್ಲಿ ಕಸ್ಟಮರ್ ರಿವ್ಯೂ ಇರುತ್ತೆ, ರೇಟಿಂಗ್ಸ್ ಸ್ಟಾರ್ ಎಲ್ಲ ಕೊಟ್ಟಿರೋದಿರುತ್ತಲ್ವ, ಅದನ್ನೆಲ್ಲ ನೋಡಿಕೊಂಡು ಕಸ್ಟಮರ್ ರಿವ್ಯೂನ ನೋಡಿಕೊಂಡು ಕಸ್ಟಮರ್ ಫೀಡ್ಬ್ಯಾಕನ್ನು ನೋಡಿಬಿಟ್ಟು ಆದಮೇಲೆ ನೀವೇನು ಮಾಡಿ, ಆ ರೀತಿ ಒಳ್ಳೆ ಪ್ರಾಡಕ್ಟನ್ನೇ ನೀವು ಜಾಸ್ತಿ ಈ ರೀತಿ ವೀಡಿಯೋಸ್ ಫೋಟೋಸ್ ಎಲ್ಲ ಹಾಕೋಕ್ಕೆ ಹೋಗಿ. ಓಕೆನಾ. ಫೋಟೋಸ್ ಎಲ್ಲ ಹಾಕೋಕ್ಕೆ ಹೋಗಿ, ಇಲ್ಲಾಂದರೆ ನಿಮಗೆ ಪ್ರಾಬ್ಲಮ್ ಆಗೋದು. ಸುಮ್ಮನೆ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಮತ್ತೆ ಅವ್ರು ರಿಟರ್ನ್ ಹಾಕಿದ್ರು ಅಂದರೆ ನಿಮಗೆ ಅಮೌಂಟೇ ಬರಲ್ಲ, ಆ ರೀತಿ ಆಗೋಗುತ್ತೆ. ಓಕೆನಾ. ಇದಕ್ಕೆ ನೀವು ಕ್ಲೀನಾಗಿ ಚೆಕ್ ಮಾಡಿ ನೋಡ್ಕೊಂಡು ಆದಮೇಲೆ ಪ್ರಾಡಕ್ಟನ್ನು ಇದು ಮಾಡಿ. ಓಕೆನಾ.
ಇನ್ನೂ ಏನಂದರೆ ನೀವು ರಿಟರ್ನ್ ಮಾಡೋದಾದರೆ ನೀವೇ ರಿಟರ್ನ್ ಮಾಡಬೇಕಾಗಿರುತ್ತೆ. ಅವರು ಬೈ ಮಾಡಿ ರಿಟರ್ನ್ ಮಾಡಿಲ್ಲ ಅಂದರೆ ಮಾತ್ರ ನಿಮ್ಮ ಮಾರ್ಜಿನ್ ಅಮೌಂಟು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆ್ಯಡ್ ಆಗುತ್ತೆ. ಓಕೆನಾ, ಇದನ್ನ ನೆನ್ಪಿಟ್ಕೊಳ್ಳಿ. ನೀವು ಬೈ ಮಾಡಿ ಅವ್ರಿಗೆ ಇಷ್ಟ ಆಗಿ ಇಟ್ಕೊಂಡು ಡೇಟ್ ಏನಿದೆ ಅಲ್ವಾ, ರಿಟರ್ನ್ ಪಾಲಿಸಿ ಮುಗಿದ ಮೇಲೇ ನಿಮಗೆ ಅಮೌಂಟು ಸೆಂಡ್ ಆಗೋದು, ನಿಮ್ಮ ಅಮೌಂಟು ನಿಮಗೆ ಸಿಗೋದು. ಅವ್ರೇನಾದರೂ ಮಧ್ಯದಲ್ಲಿ ರಿಟರ್ನ್ ಮಾಡಬೇಕು ಅಂತ ಹೇಳ್ಬಿಟ್ಟು ರಿಟರ್ನಿಗೆ ಹಾಕ್ಸಿದ್ರೆ ನಿಮ್ಮ ಹತ್ರ ನಿಮ್ಮ ಮಾರ್ಜಿನ್ ಅಮೌಂಟ್ ನಿಮಗೆ ಸಿಗಲ್ಲ. ಗೊತ್ತಾಗ್ತಿದೆಯಾ ಅಲ್ವಾ? ಮಾರ್ಜಿನ್ ಅಮೌಂಟ್ ಬಂದುಬಿಟ್ಟು ನಿಮಗೆ ಸಿಗಲ್ಲ. ಈ ರೀತಿ ಇರುತ್ತೆ. ಇದೆಲ್ಲದನ್ನು ನೋಡಿಕೊಂಡು ನೀವು ವರ್ಕ್ ಮಾಡೋದ್ರಿಂದ ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ. ಫೇಸ್ಬುಕ್ ಮಾರ್ಕೆಟ್ ಪ್ಲೇಸಲ್ಲಿ ಈ ರೀತಿ ನೀವು ಹಾಕೋದ್ರಿಂದ. ಓಕೆನಾ, ಅದರಲ್ಲಿ ತುಂಬ ಜನ ಬೈ ಮಾಡ್ತಾರೆ. ಪರ್ಸ್ನಲಿ ನಾನೇ ನೋಡಿದ್ದೆ, ತುಂಬ ಜನ ಬೈ ಮಾಡ್ತಾರೆ. ತುಂಬ ಜನ ಮೆಸೇಜ್ ಕೂಡ ಹಾಕ್ತಾರೆ ನಿಮಗೆ ಅವೈಲಬಲ್ ಇದೆಯಾ ಏನು ಎಂತ ಅಂತ ಎಲ್ಲ ಹೇಳಿಬಿಟ್ಟು. ಆದರೆ ಮೇಯ್ನ್ ನೀವು ಅವರ ಕರೆಕ್ಟ್ ಅಡ್ರೆಸ್ನ ತೊಗೊಳ್ಬೇಕು, ಪಿನ್ ಕೋಡ್. ಓಕೆನಾ, ಮೇಯ್ನ್ ಆಗಿರೋದು ಅವರ ಸೈಜು ಮತ್ತು ಯಾವ ಡ್ರೆಸ್ ಏನಂತೆಲ್ಲ ಕೇಳಿಬಿಟ್ಟು ಅವರಿಗೆ ಸೈಜ್ ಯಾವ್ದು ಬೇಕೋ ಅದನ್ನೂ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೈಜ್ನ ಸೆಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ಆರ್ಡ್ರ್ ಮಾಡಬೇಕಂದ್ರೆ ನಿಮಗೆ ಅವರ ಡೀಟೇಲ್ ಅಡ್ರೆಸ್ ಬೇಕಲ್ವ, ಇದನ್ನ ಮಾಡ್ಕೊಳ್ಬೋದು. ಓಕೆನಾ ಫ್ರೆಂಡ್ಸ್, ಇದಿಷ್ಟು ಬಂದುಬಿಟ್ಟು ಈ ಮೀಶೋದಲ್ಲಿ ನೀವು ಯಾವ ರೀತಿ ಮೀಶೋ ಪ್ರಾಡಕ್ಟನ್ನು ಫೇಸ್ಬುಕ್ ಮಾರ್ಕೆಟ್ ಪ್ಲೇಸಲ್ಲಿ ಹಾಕ್ಬಿಟ್ಟು ರೀಸೆಲ್ಲಿಂಗ್ ಆಗಿ ವರ್ಕ್ ಮಾಡೋದು. ಓಕೆನಾ, ಇದಿಷ್ಟು ನಿಮಗೆ ಅರ್ಥ ಆಗಿದೆ, ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿನಿ. ಓಕೆನಾ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಕಮೆಂಟ್ ಮಾಡಿಬಿಟ್ಟು ಕೇಳಿ. ಮತ್ತು ಅದಕ್ಕೂ ಮುಂಚೆ ನೀವು ವೀಡಿಯೋನ ಫುಲ್ಲಾಗಿ ನೋಡಿ, ಮತ್ತು ಹೇಳಿದ್ದೇ ವಿಷಯನ ಮತ್ತೆ ಕಮೆಂಟ್ ಮಾಡಿ ಕೇಳೋಕ್ಕೆ ಹೋಗಬೇಡಿ. ವೀಡಿಯೋನ ಫುಲ್ಲಾಗಿ ನೋಡಿ. ಅರ್ಥ ಆಗಿಲ್ಲ ಅಂದರೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್, ಮತ್ತೆ ಸಿಗೋಣ ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ವೀಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.